ನಮಸ್ಕಾರ ವೀಕ್ಷಕರೇ ಬಿಜೆಪಿಯ ಬಣ ಬಡಿದಾಟಕ್ಕೆ ಅಂತೂ ಇಂತೂ ಬ್ರೇಕ್ ಬೀಳ್ತಾ ಇದೆ. ಹೈಕಮಾಂಡ್ ಶಾಕಿಂಗ್ ನಿರ್ಧಾರವನ್ನು ಕೈಗೊಳ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಹೆಸರನ್ನ ಫೈನಲ್ ಮಾಡ್ತಾ ಇದೆ. ಇತ್ತ ಯತ್ನಾಳ್ ಅವರ ಬಣಕ್ಕೂ ಶಾಕ್ ಕೊಟ್ಟಿದೆ, ವಿಜಯೇಂದ್ರ ಅವರ ಬಣಕ್ಕೂ ಆಘಾತವನ್ನು ಕೊಟ್ಟಿದೆ. ವೀಕ್ಷಕರೇ, ದೆಹಲಿಯಲ್ಲಿ ಬಿಜೆಪಿ ನಾಯಕರ ಸಭೆಯ ನಂತರದಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಬೆಳವಣಿಗೆಗಳಾಗ್ತಾ ಇದೆ. ಅದರಲ್ಲಿ ಒಂದು ಸುದ್ದಿ ಹೊರಬಿದ್ದಿದೆ. ಆ ಸುದ್ದಿ ಏನಾದರೂ ನಿಜವೇ ಆದಲ್ಲಿ ವಿಜಯೇಂದ್ರ ಬಣಕ್ಕೆ ದೊಡ್ಡ ಆಘಾತ. ಅದು ವಿಜಯೇಂದ್ರ ಅವರ ಪದತ್ಯಾಗ ಅನಿವಾರ್ಯ ಅಂತಲೇ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ಕೇವಲ ವಿಜಯೇಂದ್ರ ಅವರು ಮಾತ್ರವಲ್ಲ, ಮತ್ತೊಬ್ಬ ಪ್ರಮುಖ ನಾಯಕನ ತಲೆದಂಡ ಕೂಡ ಆಗ್ತಿದೆ ಅನ್ನೋದು ಬಿಜೆಪಿ ಪಾಳ್ಯದಿಂದ ಬರ್ತಿರುವಂತಹ ಹೊಸ ಸುದ್ದಿ. ಇದು ಬಹಳ ಕುತೂಹಲ ಮೂಡಿಸಿರುವ ವಿಷಯ. ಈ ಒಂದು ಕೆಲಸವನ್ನ ಬಿಜೆಪಿಯ ವರಿಷ್ಠರು ಈ ಹಿಂದೆನೇ ಮಾಡಬೇಕಾಗಿತ್ತು. ಒಂದೂವರೆ ವರ್ಷದಿಂದ ಎಷ್ಟೇ ಖಡಕ್ಕಾಗಿ ವಾರ್ನಿಂಗ್ ಮಾಡಿದ್ರು ಯಾರ ಬಾಯಿಗೂ ಬೀಗ ಬೀಳ್ತಾ ಇರಲಿಲ್ಲ. ನಿರಂತರವಾಗಿ ಟೀಕೆಗಳು, ಏಕವಚನದಲ್ಲಿ ವಾಗ್ದಾಳಿ ಈ ರೀತಿಯಾಗಿ ನಡೆದುಕೊಂಡು ಬರ್ತಾ ಇತ್ತು. ಬಿಜೆಪಿ ವಿಪಕ್ಷ ಸ್ಥಾನದಲ್ಲಿದ್ದರೂ ಸಹ ಪಕ್ಷದೊಳಗೇನೆ ನಾಯಕರು ಕಿತ್ತಾಡಿಕೊಳ್ತಾ ಇದ್ರು. ಯಾವತ್ತೋ ಮಾಡಬೇಕಾದ ಕೆಲಸವನ್ನ ಈಗ ಮಾಡ್ತಿದ್ದಾರೆ. ಅದಕ್ಕೆ ಮದ್ದರಿಯುವಂತಹ ಕೆಲಸವನ್ನ ಈಗ ಹೈಕಮಾಂಡ್ ಮಾಡ್ತಾ ಇದೆ. ಪರಿಣಾಮ ರಾಜ್ಯದ ಹಲವು ನಾಯಕರಿಗೆ ಶಾಕಿಂಗ್ ಸುದ್ದಿ ಆದರೆ ಇನ್ನು ಕೆಲವು ನಾಯಕರಿಗೆ ಹೈಕಮಾಂಡ್ ಮಣೆ ಹಾಕ್ತಾ ಇದೆ. ಹೀಗಾಗಿ ರಾಜ್ಯ ಬಿಜೆಪಿಯಲ್ಲಿ ದೊಡ್ಡ ಬದಲಾವಣೆಯ ಗಾಳಿ ಬೀಸ್ತಾ ಇದೆ. ಕೇವಲ ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ಮಾತ್ರ ಅಲ್ಲದೆ ಮತ್ತೊಬ್ಬ ನಾಯಕನ ಬದಲಾವಣೆ ಕೂಡ ಆಗ್ತಾ ಇದೆ ಅನ್ನೋದು ಈಗ ಹೊಸ ಸುದ್ದಿ. ಹಾಗಾದ್ರೆ ವಿಜಯೇಂದ್ರ ಬಣಕ್ಕೆ ಶಾಕ್ ಎದುರಾಗಿದ್ದು ಹೇಗೆ? ಯತ್ನಾಳ್ ಅವರು ಗಪ್ ಚುಪ್ಪಾಗೋದಕ್ಕೆ ಕಾರಣ ಏನು? ಬೊಮ್ಮಾಯಿ ಅವರ ನಿಗೂಢ ನಡೆ ಏನು? ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಹೈಕಮಾಂಡ್ ಫೈನಲ್ ಮಾಡಿದ ಹೆಸರೇನು? ಶಿಫಾರಸ್ಸಿನಲ್ಲಿರುವ ಆ 3 ಅಚ್ಚರಿಯ ಹೆಸರುಗಳು ಯಾವುವು? ಏನಾಗ್ತಾ ಇದೆ ರಾಜ್ಯ ಬಿಜೆಪಿಯಲ್ಲಿ? ಆ ಎಲ್ಲದರ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ವೀಕ್ಷಕರೇ, ರಾಜ್ಯ ಬಿಜೆಪಿಯ ಒಳಜಗಳ ನಾಯಕರ ತಲೆದಂಡದೊಂದಿಗೆ ಅಂತ್ಯಗೊಳ್ತಾ ಇದೆ. ರಾಜ್ಯಾಧ್ಯಕ್ಷರು ಯಾರೇ ಆದರೂ ಪರವಾಗಿಲ್ಲ, ಆದರೆ ವಿಜಯೇಂದ್ರ ಅವರು ಮಾತ್ರ ಮುಂದುವರಿಬಾರದು ಅಂತ ಪಟ್ಟು ಹಿಡಿದಿರುವಂಥ ಯತ್ನಾಳ್, ರಮೇಶ್ ಜಾರಕಿಹೊಳಿ ತಂಡದ ಭಿನ್ನಮತ ಬಹುತೇಕ ನಿರ್ಣಾಯಕ ಹಂತಕ್ಕೆ ಬಂದು ತಲುಪಿದೆ. ಕೇಂದ್ರ ಸಚಿವ ಸೋಮಣ್ಣ ಅವರ ಗೃಹ ಪ್ರವೇಶದ ನೆಪದಲ್ಲಿ ಎರಡೂ ಬಣದ ನಾಯಕರು 2-3 ದಿನಗಳ ಕಾಲ ದೆಹಲಿಯಲ್ಲಿದ್ದರು. ಇದರ ನಂತರದಲ್ಲೂ ಎರಡೂ ಬಣಗಳು ಸಭೆಯ ಮೇಲೆ ಸಭೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಇದೇ ವೇಳೆ ಯತ್ನಾಳ್ ಅವರಿಗೆ ಶಿಸ್ತು ಸಮಿತಿ ನೋಟಿಸ್ ಅನ್ನು ಕೊಟ್ಟಿದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಫೆಬ್ರವರಿ 13ರೊಳಗೆ ಸೂಕ್ತ ಉತ್ತರವನ್ನು ಕೊಡಬೇಕು, ಇಲ್ಲದೇ ಇದ್ರೆ ನಿಮ್ಗೆ ಏನು ಹೇಳೋದಕ್ಕಿಲ್ಲ ಅಂತ ಪರಿಗಣಿಸಿ ಮುಂದಿನ ಕ್ರಮವನ್ನು ಕೈಗೊಳ್ತೀವಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ರು. ವೀಕ್ಷಕರೇ, ಈ ನಡುವೆ ಮಾಜಿ ಸಿಎಂ ಮತ್ತು ಹಾವೇರಿ ಸಂಸದ ಬಸವರಾಜ ಬೊಮ್ಮಾಯಿ ಅವರ ನಡೆ ಭಾರಿ ಸಂಚಲನಕ್ಕೆ ಕಾರಣ ಆಗಿದೆ. ಸದ್ಯ ರಾಜ್ಯ ಬಿಜೆಪಿಯಲ್ಲಿ 3 ಗುಂಪುಗಳಾಗಿದೆ. ವಿಜಯೇಂದ್ರ ಅವರ ಬಣ ಒಂದು ಕಡೆ, ಯತ್ನಾಳ್ ಅವರ ಬಣ ಒಂದು ಕಡೆ, ಮಧ್ಯದಲ್ಲಿ ತಟಸ್ಥ ಗುಂಪು. ಈ ತಟಸ್ಥ ಬಣದಲ್ಲಿ ಯಾರು ಪ್ರಮುಖರಾಗಿ ಕಾಣಿಸ್ಕೊಳ್ತಿದ್ದಾರೆ ಅಂದ್ರೆ ಬೇರಾರು ಅಲ್ಲ, ಇದೇ ಬೊಮ್ಮಾಯಿ ಅವರು. ಮೊನ್ನೆವರೆಗೂ ಯಡಿಯೂರಪ್ಪ ಅವರಿಗೆ ನಿಷ್ಠರಾಗಿದ್ದಂತಹ ಬೊಮ್ಮಾಯಿ ಅವರು ಇದೀಗ ತಮ್ಮದೇ ಆದ ಪ್ರತ್ಯೇಕ ಗುಂಪನ್ನು ಸ್ಥಾಪಿಸಲು ಹೊರಟಂತಿದೆ. ಈ ಅಚ್ಚರಿಯ ನಡೆಯ ಹಿಂದೆ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷ ಸ್ಥಾನದ ಮೇಲೆ ಅವರ ಕಣ್ಣಿದೆ. ಇದಕ್ಕೆ ಸಾಕ್ಷಿ ಏನಪ್ಪಾ ಅಂತ ಹೇಳಿದ್ರೆ, ಇತ್ತೀಚೆಗೆ ತಮಗೆ ಬೇಕಾದಂತಹ ಕೆಲವು ಶಾಸಕರ ಜೊತೆ ಕೂಡಿ ಭೋಜನ ಕೂಟವನ್ನು ಏರ್ಪಡಿಸಿದ್ರು. ಆ ಒಂದು ಸಭೆಯಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸಂಗತಿ ಅಂದರೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಪಾಲ್ಗೊಂಡಿದ್ರು. ಅಶೋಕ್ ಅವರಿಗೆ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಲ್ಲ ಅನ್ನೋದನ್ನ ಅವರೇ ಬಹಿರಂಗವಾಗಿ ಒಪ್ಕೊಂಡಿದ್ದಾರೆ. ಆದರೆ ಬೆಂಬಲ ಮಾತ್ರ ಸದ್ಯಕ್ಕೆ ಬೊಮ್ಮಾಯಿ ಅವರ ಕಡೆಗಿದೆ. ಬೊಮ್ಮಾಯಿ ಅವರ ಈ ನಿಗೂಢ ನಡೆಯ ಬಗ್ಗೆ ಇಷ್ಟೊಂದು ಕುತೂಹಲಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ, ಹೈಕಮಾಂಡ್ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡ್ರೂ ಅದಕ್ಕೆ ನಾನು ಬದ್ಧ ಅನ್ನುವ ಮಾತನ್ನ ಬೊಮ್ಮಾಯಿ ಅವರು ಆಡಿರುವಂಥದ್ದು. ಬೊಮ್ಮಾಯಿ ಅವರ ಈ ಕಾನ್ಫಿಡೆನ್ಸ್ಗೆ 2 ಕಾರಣ ಇದೆ. ದೆಹಲಿ ಚುನಾವಣೆ ಮುಗಿಯೋವರೆಗೂ ವಿಜಯೇಂದ್ರ ಅವರ ಕುರ್ಚಿಯನ್ನು ಅಲುಗಾಡಿಸೋದು ಅಷ್ಟು ಸುಲಭದ ಮಾತಲ್ಲ ಅನ್ನುವ ಪರಿಸ್ಥಿತಿ ಇತ್ತು. ಆದರೆ ಈಗ ನಿಧಾನವಾಗಿ ಪರಿಸ್ಥಿತಿ ಬದಲಾಗ್ತಾ ಇದೆ. ವಿಜಯೇಂದ್ರ ಅವರ ಬದಲಾವಣೆ ಬಗ್ಗೆ ಹೈಕಮಾಂಡ್ನಲ್ಲೇ ಚರ್ಚೆ ನಡೀತಾ ಇದೆ. ಇದು ಒಂದು ಕಾರಣ. ಆದರೆ ಮತ್ತೊಂದು ಕಾರಣ, ಯತ್ನಾಳ್ ಅವರ ಕೋಪ ಯಡಿಯೂರಪ್ಪ ಅವರ ಕುಟುಂಬದ ವಿರುದ್ಧವೇ ಹೊರತು ಬಿಜೆಪಿಯ ಮೇಲಲ್ಲ. ವಿಜಯೇಂದ್ರ ಅವರನ್ನ ಮುಂದುವರಿಸಿದ್ದೇ ಆದಲ್ಲಿ ಆಗ ಕೆಲವೊಂದು ಷರತ್ತುಗಳನ್ನು ಹಾಕಬೇಕಾಗುತ್ತೆ. ಆದರೆ ಷರತ್ತುಗಳ ಮೇಲೆ ನಾಯಕತ್ವ ನಿಲ್ಲೋದಿಲ್ಲ. ಆ ಒಂದು ಸೊಲ್ಯೂಷನ್ ಪರ್ಮನೆಂಟ್ ಅಲ್ಲ, ಮತ್ತೆ ಪಕ್ಷದಲ್ಲಿ ಸಮಸ್ಯೆಗಳು ಬರಬಹುದು. ಹೈಕಮಾಂಡ್ ಕೂಡ ಆ ನಿಟ್ಟಿನಲ್ಲಿ ಯೋಚಿಸುತ್ತೆ ಅನ್ನೋದನ್ನ ಅರಿತೇ ಬೊಮ್ಮಾಯಿ ಅವರು ಈ ರೀತಿಯಾದಂತಹ ಹೇಳಿಕೆಯನ್ನ ನೀಡಿರುವಂತಹ ಸಾಧ್ಯತೆ ಇದೆ. ಇನ್ನು ಬಿಜೆಪಿ ವಲಯದಲ್ಲಿ ಚರ್ಚೆ ಆಗ್ತಿರುವ ಮತ್ತೊಂದು ವಿಚಾರ ಅಂದ್ರೆ, ಬೊಮ್ಮಾಯಿ ಅವರು ಹಾಗೆ ಆರ್ ಅಶೋಕ್ ಅವರು ವಿಜಯೇಂದ್ರ ಅವರ ವಿರುದ್ಧವಾಗಿ ಹೈಕಮಾಂಡ್ ಬಳಿ ಬೇಸರವನ್ನ ವ್ಯಕ್ತಪಡಿಸಿದ್ರು ಅನ್ನೋದು. ಇದೇ ಸಂದರ್ಭದಲ್ಲಿ ರಾಜ್ಯದಿಂದ 3 ಹೆಸರನ್ನ ಅಧ್ಯಕ್ಷ ಸ್ಥಾನಕ್ಕೆ ಬೊಮ್ಮಾಯಿ ಅವರೇ ಶಿಫಾರಸು ಮಾಡಿದ್ದಾರೆ ಅಂತ. ಒಟ್ಟಾರೆಯಾಗಿ ಹೇಳೋದಾದ್ರೆ ವಿಜಯೇಂದ್ರ ಅವರನ್ನ ಸದ್ಯ ಅಲುಗಾಡಿಸೋದು ಕಷ್ಟ ಅನ್ನುವ ಸನ್ನಿವೇಶ ಈಗ ದೂರ ಆಗ್ತಿದೆ. ಬಸವರಾಜ ಬೊಮ್ಮಾಯಿ ಅವರ ಹೆಸರು ಮುನ್ನೆಲೆಗೆ ಬರ್ತಾ ಇದೆ. ಇನ್ನು ಬೊಮ್ಮಾಯಿ ಅವರ ಜೊತೆಗೆ ಮತ್ತೊಂದು ಅಚ್ಚರಿಯ ಹೆಸರು ಕೇಳಿ ಬಂದಿರೋದು ಅಂದ್ರೆ ಅದು ಮುರುಗೇಶ್ ನಿರಾಣಿ ಅವರದ್ದು. ಇದು ಬಿಜೆಪಿ ವಲಯದಲ್ಲಿ ಚರ್ಚೆ ಆಗ್ತಿರುವಂತಹ ವಿಷಯ. ಆದರೆ ಇನ್ನು ಯಾವೆಲ್ಲ ಬೆಳವಣಿಗೆಗಳಾಗ್ತಾ ಇದೆ,
ಯತ್ನಾಳ್ ಬಣ ಹಾಗೆ ವಿಜೇಂದ್ರ ಬಣ ಮಾತ್ರ ಅಲ್ಲದೆ ತಟಸ್ಥ ಅಥವಾ ಸಮಾನ ಮನಸ್ಕ ಮುಖಂಡರುಗಳು ಒಂದು ಕಡೆ ಸೇರಿ ಸಭೆ ಮಾಡ್ತಿದ್ದಾರೆ. ಈ ಸಭೆಯಲ್ಲಿ ಬೊಮ್ಮಾಯಿಯವರು, ಸಿ ಟಿ ರವಿಯವರು, ಸುಧಾಕರ್, ಆರ್ ಅಶೋಕ್ ಅವರು, ಅಶ್ವಥ್ ನಾರಾಯಣ್ ಮುಂತಾದ ನಾಯಕರು ಭಾಗವಹಿಸಿದ್ದಾರೆ. ಇದರಲ್ಲಿ ಪ್ರಮುಖರಾಗಿ ಕಾಣಿಸ್ಕೊಳ್ತಾ ಇರೋದು, ಜೊತೆಗೆ ಹೈಕಮಾಂಡ್ ನಾಯಕರಿಗೆ ಹತ್ರ ಆಗ್ತಿರೋದು ಅಂದರೆ ಅದು ಬೊಮ್ಮಾಯಿಯವರು. ಯಾಕಂದರೆ ಈ ಹಿಂದೆ ಅವರು CM ಆಗಿದ್ದಂತಹ ಸಂದರ್ಭದಲ್ಲಿ ದೆಹಲಿ ನಾಯಕರು ಅಂದರೆ BJPಯ ವರಿಷ್ಠರ ಮಾತನ್ನು ತಪ್ಪದೇ ಪಾಲಿಸ್ತಾ ಇದ್ರು. ಆ ರೀತಿಯಾದಂತಹ ಮಾತು ಕೇಳುವಂತಹ ನಾಯಕನೇ BJP ಹೈಕಮಾಂಡ್ಗೆ ಬೇಕಾಗಿರುವಂಥದ್ದು. ಆಗ ರಾಜ್ಯ BJPಯ ಆಗುಹೋಗುಗಳ ಮೇಲೆ ಹಿಡಿತವನ್ನು ಸಾಧಿಸಬಹುದು. ಜೊತೆಗೆ ಕೇಂದ್ರ ಸಂಪುಟದಲ್ಲಿ ಸ್ಥಾನ ಸಿಗದೇ ಇರುವಂತಹ ಬೊಮ್ಮಾಯಿಯವರ ಬೇಸರಕ್ಕೆ ಇದು ಸಹ ಒಂದು ಪರಿಹಾರ ಆಗಬಹುದು ಅನ್ನೋ ಲೆಕ್ಕಾಚಾರ ಅಮಿತ್ ಶಾ ಅವರದ್ದು. ವೀಕ್ಷಕರೇ, ಇದೆಲ್ಲದಕ್ಕಿಂತಲೂ ವಿಜೇಂದ್ರ ಅವರಿಗೆ ಶಾಕ್ ಕೊಟ್ಟಂತಹ ಮತ್ತೊಂದು ಅಚ್ಚರಿಯ ಸುದ್ದಿ ಅಂದರೆ ಇದೇ ಮಾಜಿ CM ಬೊಮ್ಮಾಯಿ ಅವರು ಹಾಗೆ ವಿರೋಧ ಪಕ್ಷದ ನಾಯಕ ಅಶೋಕ್ ಅವರು RSSನ ಪ್ರಮುಖರೊಬ್ಬರನ್ನ ಭೇಟಿಯಾಗಿದ್ದಾರೆ ಅನ್ನೋದು ಇದು ರಾಜ್ಯ BJPಯಲ್ಲಿ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗಿದೆ. ಆ ಮೂಲಕ ಬೊಮ್ಮಾಯಿ ಅವರ ನಿಗೂಢ ನಡೆಯನ್ನ ಇದು ಸ್ಪಷ್ಟಪಡಿಸ್ತಾ ಇದೆ. ಮಾಧ್ಯಮಗಳಲ್ಲಿ ವರದಿಯಾಗ್ತಿರೋ ಪ್ರಕಾರ ಬೊಮ್ಮಾಯಿ ಅವರು ಸಂಘದ ನಾಯಕರ ಜೊತೆಗಿನ ಮಾತುಕತೆಯ ಸಂದರ್ಭದಲ್ಲಿ ವಿಜೇಂದ್ರ ಅವರನ್ನ ಕೆಳಗಿಳಿಸೋದು ಉತ್ತಮ ಅನ್ನುವ ಮಾತನಾಡಿದ್ರು. ಜೊತೆಗೆ ಮೂವರು ನಾಯಕರು ಅಧ್ಯಕ್ಷ ಹುದ್ದೆಯನ್ನು ನಿಭಾಯಿಸೋದಕ್ಕೆ ರಾಜ್ಯದಿಂದ ಸಮರ್ಥರು ಅನ್ನುವ ಮಾತನ್ನು ಸಹ RSS ನಾಯಕರ ಮುಂದೆ ಹೇಳಿದ್ರು ಅಂತ ಸುದ್ದಿ ಆಗ್ತಾ ಇದೆ. ಇಲ್ಲೇ ಬಹಳ ಅಚ್ಚರಿಯ ಹೆಸರುಗಳು ಕೇಳಿ ಬಂದಿರುವಂಥದ್ದು. ಹಾಗಾದ್ರೆ ಬೊಮ್ಮಾಯಿಯವರು ಸೂಚಿಸಿರುವ ಆ ಮೂವರು ಯಾರು? ಒಂದು ವೇಳೆ ಲಿಂಗಾಯತ ಸಮುದಾಯದ ನಾಯಕರು ಅಧ್ಯಕ್ಷರಾಗಬೇಕು ಅಂದರೆ ಅದಕ್ಕೆ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಸೂಕ್ತ ಅಭ್ಯರ್ಥಿ. ಯಾಕಂದ್ರೆ ಎಲ್ಲರನ್ನು ನಿಭಾಯಿಸಿಕೊಂಡು ಹೋಗುವಂತಹ ಸಾಮರ್ಥ್ಯ ಅವರಿಗಿದೆ. ಅದಕ್ಕಿಂತ ಹೆಚ್ಚಾಗಿ ಸೋಮಣ್ಣ ಅವರನ್ನ ಕಂಡ್ರೆ ಎಲ್ಲರೂ ಗೌರವ ಕೊಡ್ತಾರೆ. ಅಷ್ಟಿಲ್ಲದೆ ಬೆಂಗಳೂರಿನಿಂದ ತುಮಕೂರಿಗೆ ಹೋಗಿ ಅಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲೋದು ಅಂದರೆ ಸುಲಭದ ಮಾತಲ್ಲ ಅನ್ನೋದು ಬೊಮ್ಮಾಯಿ ಅವರ ವಾದ. ಇನ್ನು ಒಂದು ವೇಳೆ ಒಕ್ಕಲಿಗ ಸಮುದಾಯದವರನ್ನ ನಾಯಕರನ್ನಾಗಿ ಮಾಡೋದಾದ್ರೆ ಆಗ ವಿಪಕ್ಷ ನಾಯಕ ಆರ್ ಅಶೋಕ್ ಅವರನ್ನ ಪರಿಗಣಿಸಬಹುದು. ಆಗ ಒಂದು ವೇಳೆ ಅಶೋಕ್ ಅವರು ಅಧ್ಯಕ್ಷ ಸ್ಥಾನ ಬೇಡ ಅಂದ್ರೆ ಅಥವಾ ವರಿಷ್ಠರು ಈ ಹೆಸರನ್ನ ಪರಿಗಣಿಸದೇ ಇದ್ರೆ ಸಿ ಟಿ ರವಿ ಅವರನ್ನ ಅಧ್ಯಕ್ಷ ಹುದ್ದೆಗೆ ಪರಿಗಣಿಸಬಹುದು. ಅವರು ಸಹ ಒಕ್ಕಲಿಗ ಸಮುದಾಯದವರು, ಅಲ್ಲದೆ ಸಂಘದ ಜೊತೆಗೆ ಉತ್ತಮ ನಂಟನ್ನ ಹೊಂದಿರೋರು ಅಂತ ಬೊಮ್ಮಾಯಿ ಅವರು ಶಿಫಾರಸು ಮಾಡಿದ್ದಾರೆ ಎನ್ನಲಾಗಿದೆ. ಒಂದು ವೇಳೆ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಅಶೋಕ್ ಅವರಿಗೆ ಕೊಡದೇ ಇದ್ದಲ್ಲಿ ಮತ್ತೊಬ್ಬ ಒಕ್ಕಲಿಗ ಸಮುದಾಯಕ್ಕೆ ನೀಡಿದ್ರೆ ಆಗ ಅಶೋಕ್ ಅವರ ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ ಕುತ್ತು ಬರುತ್ತೆ. ಯಾಕಂದ್ರೆ ಪಕ್ಷದ ಎರಡು ಪ್ರಮುಖ ಹುದ್ದೆಯನ್ನ ಒಂದೇ ಸಮುದಾಯಕ್ಕೆ ಕೊಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಸದ್ಯ ಅಧ್ಯಕ್ಷ ಹುದ್ದೆ ಲಿಂಗಾಯತ ಸಮುದಾಯದ ವಿಜೇಂದ್ರ ಅವರ ಬಳಿ ಇದೆ. ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಒಕ್ಕಲಿಗ ಸಮುದಾಯದ ಆರ್ ಅಶೋಕ್ ಅವರು, ಹಾಗೆ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕನ ಸ್ಥಾನವನ್ನ ಪರಿಶಿಷ್ಟ ಸಮುದಾಯದ ಛಲವಾದಿ ನಾರಾಯಣಸ್ವಾಮಿ ಅವರು ನಿಭಾಯಿಸುತ್ತಿದ್ದಾರೆ. ಹೀಗಾಗಿ ಅಶೋಕ್ ಅವರ ಸ್ಥಾನಕ್ಕೆ ಕುತ್ತು ಬರುತ್ತಾ ಅನ್ನುವ ಅನುಮಾನವು ಕಾಡ್ತಾ ಇದೆ. ವೀಕ್ಷಕರೇ, ಇದೇ ವಿಚಾರವಾಗಿ ವಿಜೇಂದ್ರ ಅವರು ಒಬ್ಬರೇ ಅಲ್ಲ, ಇನ್ನೊಬ್ಬ ಪ್ರಮುಖ ನಾಯಕನ ತಲೆದಂಡವೂ ಆಗುತ್ತೆ ಅನ್ನುವ ಸ್ಫೋಟಕ ಸುದ್ದಿ ಕಾಂಗ್ರೆಸ್ ವಲಯದಿಂದ ಸಿಡಿದಿದೆ. ಈ ಸುದ್ದಿ ಹೊರಬಿದ್ದಿರೋದು ಕಾಂಗ್ರೆಸ್ ಕಡೆಯಿಂದ ಆದರೂ ಸುದ್ದಿಯ ಮೂಲ ಮಾತ್ರ ಬಿಜೆಪಿಯದ್ದು. ಈ ಹಿಂದೆ ಬಿಜೆಪಿಯಲ್ಲಿದ್ದು ಈಗ ಕಾಂಗ್ರೆಸ್ ಸೇರ್ಪಡೆ ಆಗಿರುವ ಬೆಳಗಾವಿ ಭಾಗದ ಪ್ರಭಾವಿ ನಾಯಕ ಲಕ್ಷ್ಮಣ್ ಸವದಿಯವರು ಈ ಸುದ್ದಿಯನ್ನು ಸ್ಫೋಟಿಸಿದ್ದಾರೆ. ಅವರೇನು ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡಿತಾ ಇಲ್ಲ, ನನಗೆ ಪಕ್ಕಾ ಮಾಹಿತಿ ಇದೆ ಅಂತ ಹೇಳ್ತಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ 2 ಪ್ರಮುಖ ಹುದ್ದೆಗಳು ಖಾಲಿಯಾಗುತ್ತೆ. ಬಿಜೆಪಿಯಲ್ಲಿ ಕೇವಲ ಅಧ್ಯಕ್ಷ ಹುದ್ದೆ ಮಾತ್ರ ಅಲ್ಲ, ವಿರೋಧ ಪಕ್ಷದ ನಾಯಕರ ಬದಲಾವಣೆನೂ ಆಗುತ್ತೆ. ಇದು ನನಗೆ ಬಂದಿರುವಂತಹ ಖಚಿತ ಮಾಹಿತಿ. ನಾನು ಈ ಹಿಂದೆ ಬಿಜೆಪಿಯಲ್ಲಿ ಇದ್ದಿದ್ರಿಂದ ನನಗೆ ಹಲವರು ಬಿಜೆಪಿಯ ಸ್ನೇಹಿತರಿದ್ದಾರೆ. ಅವರಿಂದಲೇ ಈ ವಿಚಾರ ಗೊತ್ತಾಗಿದ್ದು ಅಂತ ಬಿಜೆಪಿಯ ಆಂತರಿಕ ವಿಚಾರದ ಸ್ಫೋಟಕ ಮಾಹಿತಿಯನ್ನ ಲಕ್ಷ್ಮಣ್ ಸವದಿ ಅವರು ಹೊರಹಾಕಿದ್ದಾರೆ. ಇವೆಲ್ಲವೂ ಒಂದು ಕಡೆ ಆದರೆ ಇನ್ನೊಂದು ಕಡೆ ಶ್ರೀರಾಮುಲು ಅವರ ಹೇಳಿಕೆಯು ಮಹತ್ವವನ್ನು ಪಡೆದುಕೊಂಡಿದೆ. ಇತ್ತೀಚೆಗಷ್ಟೇ ಅವರೇನು ಹೇಳಿದ್ರು, ಒಂದು ವೇಳೆ ಪಕ್ಷ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ರೆ ಯಡಿಯೂರಪ್ಪ ಅವರ ಆಶೀರ್ವಾದವನ್ನು ಪಡೆದುಕೊಂಡು ಅವರ ಮನೆಯ ಮಗನ ರೀತಿಯಲ್ಲಿ ಕೆಲಸವನ್ನ ಮಾಡ್ತೀನಿ, ಪಕ್ಷವನ್ನ ಮತ್ತೆ ಅಧಿಕಾರಕ್ಕೆ ತರುವಂತಹ ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆ ರೀತಿಯಾಗಿ ಏನಾದರೂ ಹೈಕಮಾಂಡ್ ನಿರ್ಧಾರವನ್ನು ಕೈಗೊಂಡ್ರೆ ಅದಕ್ಕೆ ನಾನು ಬದ್ಧ ಅಂತ ತಾನು ಸಹ ಅಧ್ಯಕ್ಷ ಆಕಾಂಕ್ಷಿ ಅನ್ನೋದನ್ನ ಬಹಿರಂಗವಾಗಿ ವ್ಯಕ್ತಪಡಿಸಿದ್ದಾರೆ. ಅಂದರೆ ವೀಕ್ಷಕರೇ, ದಿನ ಕಳೆದಂತೆಲ್ಲ ವಿಜೇಂದ್ರ ಅವರ ವಿರೋಧಿಗಳ ಹೆಸರು ಹೆಚ್ಚಾಗ್ತಾ ಇದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಅವರಿಗೆ ಹಿನ್ನಡೆ ಆದರೂ ಅದರಲ್ಲಿ ಆಶ್ಚರ್ಯ ಏನಿಲ್ಲ. ಅಂದರೆ ಮೊನ್ನೆವರೆಗೂ ಯಾವ ರೀತಿಯಾದಂತಹ ಪರಿಸ್ಥಿತಿ ಇತ್ತು, ವಿಜೇಂದ್ರ ಅವರನ್ನು ಅಲುಗಾಡಿಸೋದು ಕಷ್ಟದ ಕೆಲಸ, ಅವರೇ ಮುಂದುವರಿತಾರೆ ಅನ್ನೋ ರೀತಿಯಲ್ಲಿತ್ತು. ಆದರೆ ಯಾವಾಗ ಈ ತಟಸ್ಥ ಗುಂಪು ತಮ್ಮದೇ ದಾರಿಯನ್ನು ಹಿಡಿದು ಸಭೆಗಳನ್ನು ನಡೆಸ್ತೋ ಅಲ್ಲಿಂದ ಎಲ್ಲವೂ ಬದಲಾಯಿತು ಅಂತ ಹೇಳ್ಬೋದು. ಅಂದರೆ ಕರ್ನಾಟಕ ರಾಜ್ಯ ಬಿಜೆಪಿಯ ರಾಜಕೀಯ ದೆಹಲಿಯಲ್ಲಿ ತಿರುವನ್ನು ಪಡೆದುಕೊಳ್ತು. ದೆಹಲಿಯಲ್ಲಿ ಈ ತಟಸ್ಥ ಗುಂಪು ಸಭೆಗಳ ಮೇಲೆ ಸಭೆಗಳನ್ನು ಮಾಡಿದ್ದು ಅಧ್ಯಕ್ಷರ ಆಯ್ಕೆ ವಿಚಾರಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಈ ರೀತಿಯಾಗಿ ಪಕ್ಷದಲ್ಲಿ ಈ ತಟಸ್ಥ ಗುಂಪು ಸಹ ಅಧ್ಯಕ್ಷ ಸ್ಥಾನಕ್ಕೆ ಕಣ್ಣಿಟ್ಟಿದೆ ಅನ್ನೋದನ್ನು ಅರಿತೆ ವಿಜೇಂದ್ರ ಅವರು ಮೊನ್ನೆ ತಮ್ಮ ಅಸಮಾಧಾನವನ್ನು ಹೊರಹಾಕಿ ಹಿರಿಯ ನಾಯಕರ ವಿರುದ್ಧವಾಗಿ ಗರಂ ಆಗ್ತಾರೆ. ಯಡಿಯೂರಪ್ಪ ಅವರ ವಿರುದ್ಧವಾಗಿ ಮಾತನಾಡಿದ್ರು, ಪಕ್ಷದಲ್ಲಿ ಹಿರಿಯ ನಾಯಕರೇ ಸುಮ್ಮನಿರ್ತಾರೆ ಅಂದರೆ ಏನರ್ಥ ಅಂತ ಕಿಡಿಕಾರಿದ್ರು.
ಒಟ್ಟಾರೆಯಾಗಿ ಸನ್ನಿವೇಶ ಸಂಪೂರ್ಣ ಬದಲಾಗಿದೆ ಅಂತ ಹೇಳ್ಬೋದು. ಹಾಗಾದರೆ ವೀಕ್ಷಕರೇ, ಈ ವಿಚಾರದ ಬಗ್ಗೆ ನೀವೇನಂತೀರಾ? ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಯಾರು ಸೂಕ್ತ? ಬಸವರಾಜ ಬೊಮ್ಮಾಯಿ ಅವರ, ಅಥವಾ ಅಶೋಕ್ ಅವರ, ಅಥವಾ CT ರವಿ ಅವರ, ಅಥವಾ ಸೋಮಣ್ಣ ಅವರು ಸೂಕ್ತನ, ಅಥವಾ ವಿಜಯೇಂದ್ರ ಅವರೇ ಮುಂದುವರಿಬೇಕಾ? ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.